ಇವಿಷ್ಟು ಹಗರಣದ ವಿಚಾರ ಆದರೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಜನಲೋಕಪಾಲ್ ಮಸೂದೆ ಜಾರಿಗಾಗಿ ಅಣ್ಣಾ ಹಜಾರೆ ಮತ್ತೆ ಉಪವಾಸಕ್ಕೆ ರೆಡಿಯಾಗಿದ್ದಾರೆ. ಸರ್ಕಾರದ ಜೊತೆ ಮಾತುಕತೆ ನಡೆಸೋದು ವ್ಯರ್ಥ ಅನ್ನೋ ತೀರ್ಮಾನಕ್ಕೆ ಬಂದಿರುವ ಅಣ್ಣಾ ಹಜಾರೆ ಆಗಸ್ಟ್ 16ರಿಂದ ಉಪವಾಸ ಕೂರೋದಾಗಿ ಘೋಷಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಕೇವಲ ಕಾಟಾಚಾರಕ್ಕೆ ಕರಡು ಸಮಿತಿ ರಚಿಸಿದೆ. ಮಸೂದೆ ಜಾರಿಗಾಗಿ ಆಗಸ್ಟ್ 16ರಿಂದ ಜಂತರ್ ಮಂತರ್ನಲ್ಲಿ ಮತ್ತೆ ಉಪವಾಸ ಕೂರ್ತೇನೆ. ಪೊಲೀಸರ ಲಾಟಿಗಾಗ್ಲಿ ಗುಂಡೇಟಿಗಾಗ್ಲಿ ನಾವು ಹೆದರೋದಿಲ್ಲ. ಸರ್ಕಾರದ ಯಾವುದೇ ಬೆದರಿಕೆಗೂ ಮಣಿಯೋದಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಹೋರಾಡೋದಾಗಿ ಘಂಟಾಘೋಷವಾಗಿ ಅಣ್ಣಾ ಹಜಾರೆ ನುಡಿದ್ರು. तय किया है कि मेरे शरीर में प्राण है तब तक इस देश के लिए, समाज के लिए जो महत्वपूर्ण प्रश्न है उसके लिए भले जान भी चले जाए परवाह नहीं, ये मैं तय किया. ಎಸ್, ಭಲೆ ಜಾನ್ ಬಿ ಚಲೆ ಜಾಯ್ ಪರ್ವಾನೈ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಜೈಲ್ ಸೇರಲು ಭ್ರಷ್ಟರು ರೆಡಿ ಆಗ್ತಾ ಇದ್ದಾರೆ. ನಿಜಕ್ಕೂ ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಕೇಂದ್ರ ಸಡನ್ ಆಗಿ ಅದರ ಒಂದು ಹೋರಾಟಕ್ಕೆ ಮಣಿದು ಒಪ್ಪಿತ್ತೇನೋ ಅನ್ನೋಂಗಿತ್ತು. ಈಗ ನೋಡಿದ್ರೆ ಅದು ತಿರುಗಿ ಬಿದ್ದಿದೆ ಅಂತ ಅನಿಸ್ತಾ ಇದೆ. ಹೌದು, ಅವ್ರು ತಮ್ಮ ಸ್ವಹಿತಾಸಕ್ತಿ ಉಳಿಸೋ ಸಲುವಾಗಿ ಇವ್ರು ಹೇಗೆ ಭ್ರಷ್ಟಾಚಾರ ವಿರುದ್ಧ ಕೊನೆ ಉಸಿರೋರ್ಗೆ ಹೋರಾಡ್ತಾರೋ, ಅವರು ಕೂಡ ತಮ್ಮ ಹಿತಾಸಕ್ತಿ ಉಳಿಸ್ಕೊಳ್ಳೋ ಸಲುವಾಗಿ ಕೊನೆ ಉಸಿರೋರ್ಗೆ ಅವರು ಕೂಡ ಹೋರಾಡ್ತಾರೆ. ಕೊನೆ ಉಸಿರೋವರೆಗೂ ಅಂದ್ರೆ ಅಧಿಕಾರ ಇರೋವರೆಗೂ ಅಥವಾ ತಮ್ಮ ಸಾಧ್ಯ ಆಗೋವರೆಗೂ. ಪ್ರಾಣ ಅಂತೂ ಬಿಡಲ್ಲ, ಖಂಡಿತ ಪ್ರಾಣ. ಯಾವುದೇ ರಾಜಕಾರಣಿಗಳು ಪ್ರಾಣ ಬಿಡಲ್ಲ, ಪ್ರಾಣ ತೆಗಿಬಹುದು ಅಷ್ಟೇ. ನಿಜ. ಓಕೆ, ಇನ್ನು ನ್ಯೂಸ್ಗೆ ಸ್ವಾಗತ. ನಾವು ಮುಂದುವರ್ಸೋಣ ಮುಂದಿನ ಸುದ್ದಿಗಳನ್ನ. ನಾವು ಸೈಟ್ ಅಂದ ತಕ್ಷಣ ನಮಗೆ ಮುಖ್ಯಮಂತ್ರಿಗಳ ಸೈಟ್ ಹಂಚಿಕೆ ಮಾಡಿದ್ದು ಮತ್ತು ವಾಪಸ್ ತಗೊಂಡದ್ದು ಇದೆಲ್ಲ ನೆನಪು ಬರುತ್ತೆ. ಮತ್ತು ಮುಖ್ಯಮಂತ್ರಿಗಳ ಸಂಬಂಧಿಕರು ಮತ್ತು ಬೇರೆ ಬೇರೆ ಸಚಿವರು ಹೇಗೆ ತಮ್ಮ ಮಕ್ಕಳಿಗೆ, ಸಂಬಂಧಿಕರಿಗೆ, ನೆಂಟರಿಷ್ಟರಿಗೆ ಸೈಟ್ ಕೊಡ್ತಾರೆ, ಈ ಎಲ್ಲ ಸುದ್ದಿಗಳು ನೋಡ್ತಿರ್ತೀವಿ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ಸೈಟ್ ಅನ್ನೋದು ಒಂದು ದೊಡ್ಡ ಕನಸು, ಮನೆ ಅನ್ನೋದು ಒಂದು ದೊಡ್ಡ ಕನಸು. ಸೊ ಹೀಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸೈಟ್ನ ಕನಸು ಹೊತ್ತು ಹೈರಾಣಾದ ಕುಟುಂಬದ ಒಂದು ಕಥೆ ಇಲ್ಲಿ ನೋಡೋಣ. ದುರಂತ ಅಂದರೆ ಸೈಟ್ಗಾಗಿ ಅಲೆದ ಮನೆ ಯಜಮಾನ ಈಗ ಸತ್ತೇ ಹೋಗಿದ್ದಾನೆ. 43 ವರ್ಷ ಹಿಂದೆ ಇದು ಮಂಜೂರಾಗಿದೆ. ಈ ಸೈಟ್ ಈಗಲೂ ಕೂಡ ಸಿಕ್ಕಿಲ್ಲ. ಬನ್ನಿ ನೋಡಿ. ಪೆರುಮಾಳ್ ಕುಟುಂಬ ಮೂಲತಃ ಬೆಂಗಳೂರು ಬನಶಂಕರಿಯ ಕೊಳಗೇರಿಯವರು. 3 ಹೆಣ್ಣು ಮಕ್ಕಳು, 2 ಮೊಮ್ಮಕ್ಕಳಿರೋ ಮನೆಯಲ್ಲಿ ತುತ್ತು ಅನ್ನಕ್ಕೂ ಲಾಟರಿ. 43 ವರ್ಷಗಳ ಹಿಂದೆ ಪತಿ ಸಿ ಪೆರುಮಾಳ್ ನಾಯ್ಕರ್ ಹೆಂಡತಿ ಆಸೆ ಈಡೇರಿಸಲು ಬಿಡಿಎ ಸೈಟ್ಗೆ ಅರ್ಜಿ ಹಾಕಿದ್ರು. ಹಣ ಕಟ್ಟಿಸಿಕೊಂಡ ಬಿಡಿಎ ಜಯನಗರದ 7ನೇ ಬ್ಲಾಕ್ನಲ್ಲಿ 65-40 ಸೈಟು ಹಂಚಿಕೆಯನ್ನು ಮಾಡಿತು. ಆದರೆ ಬಿಡಿಎ ಕೆಲ ವರ್ಷಗಳ ನಂತರ ಸೈಟು ಇನ್ನೊಬ್ಬರ ಹೆಸರಲ್ಲಿದೆ. ಹೀಗಾಗಿ ಬೇರೆ ಕಡೆ ಸೈಟ್ ಕೊಡ್ತೀವಿ ಅಂತ ಹೇಳಿ ಕೈ ಕೊಡ್ತು. ಬಿಡಿ ಆಫೀಸ್ಗೂ 10 ವರ್ಷದಿಂದ ನನ್ನ ಕರ್ಕೊಂಡೋಗಿ ತೋರಿಸ್ಕೊಂಡು ಮಾತಾಡ್ಕೊಂಡು ಇವತ್ತು ಬಾ ನಾಳೆ ಬಾ ಹಿಂಗೆ ಹೇಳಿದ್ರು. ನಮ್ಮ ಅಪ್ಪನಿಗೆ ಇದೇ ಟೆನ್ಷನಿಂದ ನಮ್ಮ ಅಪ್ಪ ತೀರೋಗ್ಬಿಟ್ರು. ಆ ಟೆನ್ಷನಿಂದ ನನ್ನ ಚಿಕ್ಕವನೂ ತೀರೋಗ್ಬಿಟ್ರು. ನಮ್ಮ ಅಮ್ಮನೂ ಇದ್ದಾರೆ, ಅವ್ರಿಗೂ ಹುಷಾರಿಲ್ಲ, ಅಲ್ಲಿ ಓಡಾಡ್ತಾರೆ. ಇನ್ನು ಬದಲಿ ಸೈಟ್ ಬೇಡಿಕೆ ಇಟ್ಟ ಪೆರುಮಾಳ್ ಕುಟುಂಬ ಬಿಡಿಎದ ಕಂದಾಯಾಧಿಕಾರಿ, ಎಸ್ಪಿ ಹಾಗೂ ಆಯುಕ್ತರಿಂದ ಅನುಮತಿನೂ ಪಡಿತು. ಜೊತೆಗೆ 2009ರವರೆಗೆ ಇದ್ದ ಎಲ್ಲ ಬಿಡಿಎ ಆಯುಕ್ತರು ಪೆರುಮಾಳ್ ಕುಟುಂಬಕ್ಕೆ ಬದಲಿ ನಿವೇಶನ ನೀಡಲು ತೀರ್ಮಾನಿಸಿದರು. ಆದರೆ ಈಗಿನ ಬಿಡಿಎ ಆಯುಕ್ತ ಭರತ್ ಲಾಲ್ ಮೀನಾ ದಾಖಲೆಯನ್ನೇ ಪರಿಶೀಲಿಸದೆ ಹಂಚಿಕೆಯಾಗಿದ್ದ ಸೈಟನ್ನು ಹಿಂಪಡೆದುಕೊಂಡಿದ್ದಾರೆ ಅಂತ ಪೆರುಮಾಳ್ ಕುಟುಂಬ ಆರೋಪಿಸಿದೆ. ಬಡವರಂದ ಮೇಲೆ ಏನೈತೆ, ಹೋದ್ಮೇಲೆ ಬಡವರಾಗ್ಲಿ ಸೌಕರ್ಯ ಮಾತಾಡ್ಬೇಕಲ್ವ. ಇವಾಗ ಅವ್ರು ಸೈನ್ ಮಾಡಿ ಕೊಡೋಕೆ ಅಷ್ಟೇ. ನಮ್ಮ ಆಸ್ತಿ ನಮ್ಗೆ ಕೊಡೋಕೆ ಏನಕ್ಕೆ ರಿಜೆಕ್ಟ್ ಮಾಡೋಕ್ಕೆ ಹಕ್ಕು ಏನಿದೆ ಅಂತ ನಾನು ಕೇಳೋದು. ಒಂದು ವೇಳೆ ಹಕ್ಕು ಇದ್ದರೆ ಕೂಡ ಅವರಿಗೆ ನಿಯಮಾವಳಿ ಬೇಕು. ಏನೂ ಇಲ್ಲ, ದುಡ್ಡು ಕಟ್ಟಿರೋದು ಪರ್ಫೆಕ್ಟ್ ಆಗಿದೆ, ಅಕೌಂಟ್ಸಿಂದ ದುಡ್ಡು ಕಟ್ಟಿರೋದು ಪಾವತಿ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ, SP ಅವರು ಹೇಳ್ತಾರೆ, ಲೀಗಲ್ ಒಪಿನಿಯನ್ ಇದೆ. ಇನ್ನು ಇಷ್ಟೆಲ್ಲದರ ನಡುವೆ ಸೈಟಿಗಾಗಿ ಪರದಾಡಿದ ಪೆರುಮಾಳ್ 1996ರಲ್ಲಿ ಕಣ್ಮುಚ್ಚಿಕೊಂಡ್ರು. ಮೊದಲು ಪೆರುಮಾಳ್, ಬಳಿಕ ಈತನ ವಯಸ್ಕ ಹೆಂಡತಿ, ನಂತರ ಕುಟುಂಬದ ಸದಸ್ಯರು ಸೈಟಿಗಾಗಿ ಸುತ್ತಾಡ್ತಾನೇ ಇದ್ದಾರೆ. ನ್ಯಾಯಾಲಯದ ಮೊರೆ ಹೋಗಲು ಸಹ ನಿರ್ಧರಿಸಿದ್ದಾರೆ. ಇದು ಬಿಡಿಎ ಅವಾಂತರ. ಮಸೂದ್, ಸುವರ್ಣ.